ಶಿಕ್ಷಕರಾದ ಮಾರುತಿ ಮೌಲ್ಯ ಸರ್ ಅವರೇ ಹಾಗೂ ಪ್ರೊಫೆಸರ್ ಆಗಿರುವಂಥ ಉಗ್ಗೆ ಸರ್ ಅವರೇ, ರಘು ಅಣ್ಣನವರೇ, ಭಾರತೀಯ ಬೌದ್ಧ ಮಹಾಸಭೆ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ತಾಯಿ ಉಪಾಸಿಕರೇ, ಇಲ್ಲಿ ಬಂದಂಥ ಎಲ್ಲ ಹಿರಿಯರವರೇ, ನಿಜಕ್ಕೂ ಮಹಾ ತಾಯಿಯವರ ಬಗ್ಗೆ ಏನು ಹೇಳಬೇಕಾದ್ರೂ ಅದಕ್ಕೆ ಶಬ್ದ ಇಲ್ಲ. ಇಲ್ಲಿ ತನಕ ಉಗ್ಗೆ ಸರ್ ಅವರು ಭಾಳ ಒಂದು ವ್ಯಕ್ತವಾಗಿ ಹೇಳಿದ್ದಾರೆ. ಇವತ್ತು ಆಧುನಿಕ ಭಾರತ ನಿರ್ಮಾಣವಾಗಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸದಾ ಆಶೀರ್ವಾದವನ್ನು ಮಾಡುವಂಥ ಯಾರಾದರೂ ತಾಯಿಗಳು ಮಹಾತಾಯಿ ರಮಾಬಾಯಿ ಅವರಿದ್ದಾರೆ. ಯಾಕೆಂದರೆ ರಮಾಬಾಯಿಯವರ ಇಷ್ಟು ಸಪೋರ್ಟ್ ಆಗಿದ್ದು ಇಲ್ಲಿ ತನಕ ನಮ್ಮ ಹಿರಿಯವರು ಹೇಳಿದ್ದಾರೆ. ರಮಾತಾಯಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಿಂದ ಒಂದು ಸ್ವಲ್ಪ ಕೊರತೆ ಅವ್ರಿಗೆ ಕೊಡಲಿಲ್ಲ. ಅವರ ಶಿಕ್ಷಣಕ್ಕಾಗಲಿ, ಅವರ ಸಮಾಜ ಸೇವೆದಲ್ಲಾಗಲಿ, ಅವ್ರ ಸಂಘರ್ಷದಲ್ಲಾಗಲಿ ಪ್ರತಿಯೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಂದೆ ಹೋಗಲಿಕ್ಕೆ ಮಹಾತಾಯಿಯವರು ಭಾಳಷ್ಟು ಏನಪ್ಪ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಅಂಥ ತಾಯಿ ಈ 7 ಜನ್ಮದಲ್ಲಿ ಎಲ್ಲಿ ತನಕ ಸೂರ್ಯಚಂದ್ರ ಇರ್ತಾರೋ ಅಲ್ಲಿ ತನಕ ಅಂಥ ತಾಯಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಹಾತಾಯಿಯವರು ಎಲ್ಲ ತಾಯಿಂದಲೂ ಇರ್ತಾರೆ. ಆದರೆ ಅಂಥ ಮಹಾತಾಯಿ ನಾವು ಕೇವಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯ ರೂಪದಲ್ಲಿ ನಾವು ಕಾಣ್ತೀವಿ. ಯಾಕಂದರೆ ಇವತ್ತು ನಾವೆಲ್ಲ ಈ ಮಟ್ಟಿಗೆ ಇಂಥ ಒಂದು ಸ್ವತಂತ್ರವಾಗಿ ನಾವು ಬದುಕಲಿಕ್ಕೆ ಕೇವಲ ಮಹಾನ್ ತಾಯಿಯವರು ಇರ್ಬೋದು ಅಂತ ನಾನು ಅದು ಭಾಳ ಗೌರವದಿಂದ ಹೇಳ್ತೀನಿ. ಯಾಕೆಂದರೆ ಒಬ್ಬ ಪುರುಷ ಬೆಳಿಬೇಕಾದ್ರೆ ಒಂದು ಹೆಣ್ಣಿನ ಸಪೋರ್ಟ್ ಬೇಕಂತ ಭಾಳಷ್ಟು ಉದಾಹರಣೆ ಹೇಳ್ತಾರೆ. ಆದರೆ ಸಾಕ್ಷಾತ್ವಾಗಿ ಇವತ್ತು ಅದು ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾ ರಮಾತಾಯಿಯವರ ಭಾಳಷ್ಟು ಯೋಗದಾನ ಇತ್ತು. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಹೆಸರು ಅಜರಾಮರವಾಗಿದೆ. ಅಲ್ಲಿ ತನಕ ಬಾಬಾ ಸಾಹೇಬ್ ಹೆಸರು ಇರುತ್ತದೆಯೋ ಅಲ್ಲಿ ತನಕ ಮಾತಾಯಿಯವರ ಹೆಸರು ಕೂಡ ನಾವು ಮುಂದೆ ತಗೊಂಡು ಹೋಗೋಣ. ನಾವು ಕೂಡ ಮಾತಾ ರಮಾಯಿಯವರ ಜಯಂತಿ ಮುಂದಿನ ದಿನಗಳಲ್ಲಿ ನಮ್ಮದೆಲ್ಲ ಹಿರಿಯರಿಗೆ ತಗೊಂಡು ಒಳ್ಳೆಯ ರೀತಿ ನಾವು ಜಯಂತಿಯಲ್ಲಿ ಆಚರಣೆ ಮಾಡೋಣ. ಯಾಕಂದರೆ ಮುಖ್ಯವಾಗಿ ಮಹಾತಾಯಿಯವರೇ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಮಾತನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ನಾವು ಜಯಂತಿ ಮಾಡೋಣ ಅಂತ ನಾನು ಹೇಳ್ತೀನಿ. ನಾವೆಲ್ಲ ಮಹಿಳೆಯರಿಗೆ ತಗೊಂಡು ಒಳ್ಳೆಯ ರೀತಿ ಜಯಂತಿ ವೇದಿಕೆ ಕಾರ್ಯಕ್ರಮ ಒಳ್ಳೆಯ ಸ್ಪೀಕರಲ್ಲಿ ಕರೆಸಿ ಗೋವಿಂದ್ ಸರ್ ಅವ್ರು ಭಾಳ ದಿವಸ ಹೇಳ್ತಾರೆ. ಪಾಪ ಅವರೇ ಹೇಳ್ತಾ ಇದ್ರು ಮುಂದಿನ ವರ್ಷ ಚೆನ್ನಾಗಿ ನಾವೆಲ್ಲ ಜಯಂತಿ ಮಾಡೋಣ ಅಂತ ಹೇಳುತ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆ